ಯಾರನ್ನಾದ್ರೂ ಕರ್ಕೊಂಬನ್ನಿ ಅಂತ ಹೇಳಿದ್ನಲ್ಲ, ಯಾರು ಬರ್ಲಿಲ್ವಾ? ಯಾವ ಡಾಕ್ಟರ್? ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಅಂದ್ರೆ ಹೆದರ್ಕೊಂತಾರೆ. ಮನೆಯವ್ರಿಗೆ ಇದೆಲ್ಲ ಏನು ಗೊತ್ತಾಗದ್ ಬೇಡ. ಇನ್ ಎಷ್ಟು ದಿನ ಅಂತ ಇದನ್ನ ನೀವು ಅವರಿಂದ ಅವಾಯ್ಡ್ ಮಾಡ್ತೀರಾ? ಡಾಕ್ಟರ್, ನಾನು ಸಂದೇಹ ಪಟ್ಟಿರೋದು ನಿಜವಾಗಿದೆ ಮಿಸ್ಟರ್ ವರದರಾಜ್. ನಿಮಗೆ ಕ್ಯಾನ್ಸರ್ ಫಾರ್ಮ್ ಆಗಿದೆ. ಡಾಕ್ಟರ್, ಸರಿಯಾಗಿ ನೋಡಿ ಹೇಳಿ ಡಾಕ್ಟರ್. ಬರೀ ಅಲ್ಸರ್ ಆಗಿರುತ್ತೆ, ನನ್ಗೆ ಯಾಕೆ ಇದೆಲ್ಲ ಬರಬೇಕು? ನಾನು ಆರೋಗ್ಯವಾಗಿದ್ದೀನಿ ಡಾಕ್ಟರ್, ಆರೋಗ್ಯವಾಗಿದ್ದೀನಿ. ನಾವು ಆರೋಗ್ಯವಾಗಿ ಇದ್ದೀವಿ ಅಂತ ನಾವು ಅನ್ಕೋತೀವಿ ಮಿಸ್ಟರ್ ವರದರಾಜ್. ಆದ್ರೆ ಹೊರಗಡೆ ಏನಾಗ್ತಾ ಇದೆ ಅಂತ ಯಾರು ಗೊತ್ತಾಗುತ್ತೆ? ನಿಮ್ಮ ಹೊಟ್ಟೆನಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ? ಸಮಸ್ಯೆನಾ? ಎಷ್ಟು ದಿನಗಳು ಡಾಕ್ಟರ್? 2-3 ವರ್ಷಗಳಿಂದ ನಿಮ್ಮ ಹೊಟ್ಟೆನಲ್ಲಿ ಹುಣ್ಣಿದ್ದಿರಬೇಕು. ಸ್ವಲ್ಪವಾಗಿ ಅದು ಕ್ಯಾನ್ಸರ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರ್ಬೋದು. ಇಲ್ಲ ಡಾಕ್ಟರ್, ನಾನು ಎಷ್ಟು ದಿನ ಬದುಕಿರ್ಬೋದು ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮಿಸ್ಟರ್ ವರದರಾಜ್, ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ಸಾಯೋ ಬಗ್ಗೆ ಹೆದರ್ಕೋಬೇಡಿ ಅಂತ. ನನ್ಗೆ ಯಾಕಿದೆಲ್ಲ ಬರಬೇಕಿತ್ತು ಡಾಕ್ಟರ್? ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವ ದುರಭ್ಯಾಸನೂ ಇಲ್ಲ. ಯಾವ ಪಾಪ ಮಾಡಿದ್ದೀನಿ ಅಂತ ನನಗೆ ಕಾಯಿಲೆ ಬರ್ಬೇಕು ಹೇಳಿ? ಪಾಪ ಮಾಡಿದವ್ರು ಮಾತ್ರ ರೋಗ ಬರಬೇಕಾ? ಹುಟ್ಟಿದ ಮಗು ಕೂಡ ಕ್ಯಾನ್ಸರ್ ಬರುತ್ತೆ. ಅದೇನ್ ಪಾಪ ಮಾಡುತ್ತಾ ಅಥವಾ ಸಿಗರೇಟ್ ಸೇದುತ್ತಾ? ಡಾಕ್ಟರ್, ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಮೊದಲನೇ ಅವಳನ್ನ ಕಾಲೇಜ್ ಸೇರ್ಸಕ್ಕೆ ನಾನು ಓಡಿಸ್ತಿದ್ದ ಗಾಡಿ ಮಾರಿದ್ದೀನಿ. ಇನ್ನೊಂದು ಮಗಳನ್ನ ಓದಿಸ್ಬೇಕು, ಅವಳಿಗೆ ಮದುವೆ ಮಾಡಬೇಕು, ಮಕ್ಕಳಾಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾನಿರ್ಬೇಕು ಡಾಕ್ಟರ್. ನಾನಿಲ್ದೆ ಇದೆಲ್ಲ ಆಗಲ್ಲ. ಅವ್ರು ಬದುಕೋಕ್ಕಾಗಲ್ಲ. ಸಾಯ್ಬಾರ್ದು ಡಾಕ್ಟರ್, ಅಲ್ಲಿವರೆಗೂ ನಾನು ಸಾಯ್ಬಾರ್ದು. ಬದುಕಬೇಕು, ಬದುಕಬೇಕು. ನೋ 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 ನೀವೇನ್ ಚಿಂತೆ ಮಾಡಬೇಡಿ, ನಿಮಗೀಗೇನೂ ಆಗೋದಿಲ್ಲ. ನೀವು 100 ವರ್ಷ ಬದುಕಿ ನಿಮ್ಮ ಮಕ್ಳಿಗೆ ಓದಿ ಅವ್ರ ಕೆಲ್ಸಕ್ಕೆ ಸೇರೋದನ್ನ ನೀವು ನೋಡ್ತೀರಾ. ಇಲ್ಲಿ ನೋಡಿ ಮಿಸ್ಟರ್ ವರದರಾಜ್, ಮನುಷ್ಯನಿಗೆ ಆರೋಗ್ಯ ಅನ್ನೋದು ದೇಹದಲ್ಲ, ಮನಸ್ಸಿನಲ್ಲಿರ್ಬೇಕು. ಎಷ್ಟು ದೊಡ್ಡ ರೋಗನೇ ಬರಲಿ, ಅದಕ್ಕೇನ್ ಮಾಡಕ್ಕಂತ ಎದುರಿಸಿ ನಿಂತ್ರೆ ಅವನ ನಂಬಿಕೆನೆ ಆ ರೋಗನ ಅರ್ಧ ಗುಣಪಡಿಸುತ್ತೆ. ಉಳಿದರ್ಧನ ವಾಸಿ ಮಾಡೋದಕ್ಕೆ ನಾವು ಮದ್ದು ಕೊಡ್ತೀವಿ. ಮಿಸ್ಟರ್ ವರದರಾಜ್, ಆತ್ಮವಿಶ್ವಾಸ ಇಲ್ದಿರೋರಿಗೆ ಹೊರಗಡೆದ ರೋಗ ಬರೋ ಅವಶ್ಯಕತೆನೇ ಇಲ್ಲ. ಅವನ ಭಯನೇ ಅವನ್ ಕೊಂದಾಕತ್ತೆ. ನಿಮಗ್ ಬಂದಿರೋದು ದೊಡ್ಡ ವ್ಯಾಧಿನೇ, ಆದ್ರೆ ಅದಕ್ಕಾಗಿ ಮನಸ್ಸನ್ನ ಚಿಂತೆಗೀಡು ಮಾಡಬಾರ್ದು. ಯಾಕಂದ್ರೆ ಕ್ಯಾನ್ಸರ್ಗಿಂತ ದೊಡ್ಡ ರೋಗ ಅಂದ್ರೆ ಅಧೈರ್ಯ. ನನ್ಗೆ ಹೀಗಾಯ್ತಲ್ಲ ಅಂತ ನೀವೇನು ಹೆದರ್ಕೋಬೇಡಿ. ಮಳೆನ್ ತಡೆಯೋಕೆ ಮನುಷ್ಯ ಕೊಡೆನ್ ಕಂಡಿಡ್ದ, ನಡೆಯೋ ದಾರಿಯಲ್ಲಿ ಮುಳಿದ್ರಿಂದ ಚಪ್ಪಲಿನ ಕಂಡಿಡ್ದ, ನೋಡೋಕ್ಕಾಗದೇ ಇರೋ ಕತ್ಲು ಬಂದಾಗ ಬೆಳಕನ್ ಕಂಡಿಡ್ದ. ಕೊರತೆ ನಿವಾರಿಸಿ ಸಾಧಿಸೋ ಶಕ್ತಿ ಮನುಷ್ಯನಿಗಿದೆ. ನಿಮಗೆ ಬಂದಿರೋ ಕಷ್ಟ ನಿವಾರಿಸಿ ನಿಮ್ ಕೈಲಿ ಜಯಿಸಕ್ಕಾಗಲ್ವಾ ಮಿಸ್ಟರ್ ವರದರಾಜ್? ಇಲ್ಲ ಡಾಕ್ಟರ್, ನನಗೆ ಧೈರ್ಯ ಇಲ್ಲ. ವರದರಾಜ್, ಪ್ಲೀಸ್ ಕಾಮ್ ಡೌನ್, ಪ್ಲೀಸ್ ಕಾಮ್ ಡೌನ್. ಇದೇನ್ ಮಕ್ಕಳ ತರ ಹೇಳ್ತಾ ಇದ್ದೀರಿ? ಧೈರ್ಯವಾಗಿರಿ. ನೋವು ಕೊಟ್ಟ ದೇವ್ರು ನಿಮ್ಗೆ ಧೈರ್ಯನೂ ಕೊಟ್ಟಿರ್ತಾನೆ. ಆರೋಗ್ಯವಾಗಿರೋರ್ಕಿನ್ನ ಚೆನ್ನಾಗಿ ಬದುಕಕ್ಕೆ ನಿಮ್ ಕೈಲಿ ಆಗುತ್ತೆ. ನನ್ನ ಮಾತಿನ ನಂಬಿ ಪ್ಲೀಸ್. ವರದರಾಜ್, ಏನಿದು? ಪ್ಲೀಸ್ ಕಾಮ್ ಡೌನ್, ಪ್ಲೀಸ್ ಕಾಮ್ ಡೌನ್. ಈಗ ನಾನು ಏನ್ ಮಾಡ್ಬೇಕು ಹೇಳಿ ಡಾಕ್ಟರ್? ನಿಮ್ ದೇಹಕ್ಕೆ ಈಗ ವಿಶ್ರಾಂತಿ ಅಗತ್ಯ ಇದೆ. ಸರಿಯಾದ ಟೈಮ್ ಊಟ ಮಾಡದೆ, ಕಣ್ತುಂಬ ನಿದ್ದೆ ಮಾಡದೆ, ದೂರದ ಊರುಗಳಿಗೆಲ್ಲ ಕಾರ್ ಓಡಿಸಿದ್ ಸಾಕು. ನಿಮ್ ದೇಹದ ಮೇಲೆ ಕಾಳಜಿ ಇಲ್ಲದೆ ಇದ್ದಕ್ಕೇನೆ ಸಾಧಾರಣವಾದ ಅಲ್ಸರ್ ಕ್ಯಾನ್ಸರ್ ಆಗಿ ಬದಲಾಗಿದೆ. ದೇವ್ರು ಕೊಟ್ಟ ದೇಹ ನಮಗ್ ದೇವಸ್ಥಾನ ಇದ್ದಾಗೆ, ಉದಾಸೀನ ಮಾಡದೆ ನೋಡ್ಕೋಬೇಕು. ಇನ್ಮೇಲಾದ್ರೂ ಆರೋಗ್ಯದ ಕಡೆ ಗಮನ ಕೊಡಿ, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ.
ಕೊಡೋ ಮದ್ದು ಮಾತ್ರೆಗಳನ್ನ ಕಾಲಕ್ಕೆ ಸರಿಯಾಗಿ ತಗೊಳ್ಳಿ. ಟ್ರೀಟ್ಮೆಂಟ್ ತಗೋಬೇಕು, ರೆಸ್ಟ್ ತಗೋಬೇಕು ಅಂದ್ರೆ ಹೇಗೆ ಡಾಕ್ಟರ್? ನಾನು ದುಡ್ಡುಗೋಸ್ಕರ ಎಲ್ಲಿಗೆ ಹೋಗ್ಲಿ? ಅದು ನಿಜಾನೇ. ಲಾಂಗ್ ಟ್ರಿಪ್ ಹೋಗದೆ ಲೋಕಲ್ನಲ್ಲಿ ಹಗರ್ ಮಾತ್ರ ಹೋಗಿ. ದುಡ್ಡಿಗಿಂತ ನಮ್ಗೆ ಆರೋಗ್ಯನೇ ಹೆಚ್ಚುತ್ತಾನೆ. ನಾನೊಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗೆ ಒಂದು ಲೆಟರ್ ಬರ್ಕೊಡ್ತೀನಿ. ಅವ್ರನ್ನೋಗಿ ನೋಡಿ ಕೂಡಲೇ ಟ್ರೀಟ್ಮೆಂಟ್ ತಗೊಳ್ಳಿ. ಇದನ್ನು ತಗೊಳ್ಳಿ. ಈಗಲೇ ಅವ್ರನ್ನ ಹೋಗಿ ನೋಡಿ ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಸರಿ ಡಾಕ್ಟರ್. ಡಾಕ್ಟರ್ ನಿಮ್ಮ ಫೀಸು? ಅದು ಅವೆಲ್ಲ ಕೊಟ್ರಲ್ಲ, ಇದೆಲ್ಲ ಏನು ಬೇಡ, ಧೈರ್ಯವಾಗಿ ಔಟ್ ಬನ್ನಿ. ಸರಿ ಡಾಕ್ಟರ್. ಯಾರೋ ಬೆಲ್ಲೊಡಿತಿದ್ದಾರೆ, ಯಾರು ಅಂತ ನೋಡು. ಬಂದು ನೋಡೆ, ಏನೇ ಮಾಡ್ತಿದ್ಯಾ ರೂಮಲ್ಲಿ? ಚಾರು! ಗಾಯತ್ರಿ, ಅವಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಇರು, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನೇ ಮಾಡ್ತಾ ಇದೀಯ ರೂಮಲ್ಲಿ? ಹಗ್ಲೊತ್ನಲ್ಲಿ ಮಲ್ಕೊಂಡಿದ್ಯಾ? ಏ ಚಾರು! ಚಾರು! ಏ ಚಾರು! ಏನೇ ಮಹಾರಾಣಿ, ಕರ್ದಿದ್ದು ಕೇಳಿಸ್ಲಿಲ್ವಾ ನಿನ್ಗೆ? ಅಮ್ಮ, ಯಾಕೋ ತಲೆ ಸುತ್ತಾಯ್ತಮ್ಮ. ಈಗ ತಲೆ ಸುತ್ತ ಸಹಜ. 2 ದಿನ ಹೋಗ್ಲಿ, ತಲೆ ಸುತ್ತದೆಲ್ಲ ಸರಿ ಹೋಗುತ್ತೆ. ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ಮತ್ತೆ ಜವಾಬ್ದಾರಿ ಇಲ್ದರ ಹತ್ರ ಇನ್ನೇನೇ ಮಾತಾಡಕ್ಕಾಗುತ್ತೆ? ಗಾಯತ್ರಿ, ಏನಾಯ್ತು? ಯಾಕೆ ಈ ರೀತಿ ಜೋರಾಗಿ ಮಾತಾಡ್ತಿದ್ಯಾ? ನೀವೇ ಕೇಳಿ ಅವಳ ಹತ್ರ ಏನು ಅಂತ. ಚಾರು, ಯಾಕಮ್ಮ, ಏನಾಯ್ತು? ಏನಿಲ್ಲ ದೊಡ್ಡಮ್ಮ, ಯಾಕೋ ಸ್ವಲ್ಪ ತಲೆ ಸುತ್ತಾ ಇತ್ತು. ಏನು ತಲೆ ಸುತ್ತಾ ಇದ್ಯಾ? ಯಾಕಮ್ಮ? ಚಾರು, ನಿಮ್ಮಪ್ಪ ನಿನ್ ಮದ್ವೆಗಂತ ಮೆನು ತರಿಸಿದ್ದಾರೆ. ನಿನ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಮದ್ವೆನೇ ಒಂದ್ ಕೇಡು, ಅದ್ರಲ್ಲಿ ಇದು ಬೇರೆ ಒಂದು. ಗಾಯತ್ರಿ, ಯಾಕೆ ಅವಳ ಮೇಲೆ ಹೀಗೆ ರೇಗಾಡ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನೇ ನೋಡಕ್ಕ, ಅವಳೇನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತಾಳ ಅಂತ. ನನ್ನ ಮಾತು ಕೇಳಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತಾ? ಚಾರು, ಚಾರು! ಚಾರು, ಚಾರು! ಚಾರು, ಏನಾಯ್ತಮ್ಮ? ಚಾರು! ಚಾರು, ಚಾರು, ಎದ್ದೇಳಮ್ಮ. ಸ್ವಲ್ಪ ನೀರ್ ತಗೊಂಬನ್ನಿ. ಮಾತಾಡಮ್ಮ, ಏನಾಯ್ತೆ? ಚಾರು! ಚಾರು! ಹೇ ಚಾರು, ಮಾತಾಡಮ್ಮ. ಕಣ್ಬಿಡು. ಗಾಯತ್ರಿ, ಚಾರು! ಚಾರು, ಯಾಕಮ್ಮ? ಯಾಕೆ ಚಾರು? ಏನಾಯ್ತಮ್ಮ? ನಿಜವಾಗ್ಲೂ ನಿನ್ಗೆ ಆರೋಗ್ಯ ಸರಿ ಇಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣೇನಮ್ಮ? ಬೇಡಮ್ಮ, ಈಗ ಪರವಾಗಿಲ್ಲ. ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುತ್ತ ಬಂತು. ಕೇಳಕ್ಕ, ಯಾಕೆ ಹಿಂಗ್ ಮಾಡ್ತಿದ್ದಾಳೆ ಅಂತ ನೀವೇ ಕೇಳಿ. ಚಾರು, ಏನಮ್ಮ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ನೀನು. ಈ ಟೈಮಲ್ಲಿ ಚೆನ್ನಾಗಿ ಊಟ ಮಾಡ್ಬೇಕು. ಅವಳು ಯಾಕೆ ತಿಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಕೈ ನೋಡಿ, ಅವಳ ಹಣೆ ನೋಡಿ. ಹೌದು ದೊಡ್ಡಮ್ಮ, ಅವ್ರಿಗೆ ಬೇಗ ಬಿಡುಗಡೆ ಆಗ್ಲಿ ಅಂತ ಉಪವಾಸ ಮಾಡ್ತಾ ಇದ್ದೀನಿ. ಹೌದೌದು, ಯಾರಿಗೂ ಸಿಗದೆ ಇರೋಂಥ ಮದುಮಗ ಅವನಿಗೆ ಹರಕೆ ಕಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲ? ಗಾಯತ್ರಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಎಲ್ರು ನನ್ನ ಬಾಯಿ ಮುಚ್ಚಾರೆ. ಈ ಮದ್ವೆ ಬೇಡ ಬೇಡ ಅಂತ ಬಾಯಿ ಪಡ್ಕೊಂಡೆ. ನನ್ನ ಮಾತು ಯಾರು ಕೇಳಲಿಲ್ಲ. ಆ ಮನುಷ್ಯಂತೂ ಮೊದ್ಲೇ ಕೇಳಲಿಲ್ಲ, ಇವಳಂತೂ ಇದ್ದಿದ್ದು ಕೇಳಲಿಲ್ಲ. ಏನೇ ಆದ್ರೂ ಅವನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿದ್ಲು. ಅವನೇನು ಅಷ್ಟು ದೊಡ್ಡ ಮನುಷ್ಯನೇನೆ?
ನಾವಿಲ್ಲಿ ಮದ್ವೆ ಅಂತ ತಿರುಗಾಡ್ತಾ ಇದೀವಿ, ಅಲ್ಲಿ ಅವನು ಪೊಲೀಸ್ನವ್ರ ಕಣ್ ತಪ್ಪಿಸಿ ತಿರುಗಾಡ್ತಾ ಇದ್ದಾನೆ. ನೋಡ್ದಾರೆಲ್ಲ ನಗಲ್ವಾ? ಅಮ್ಮ, ಅವ್ರ ಬಗ್ಗೆ ಸುಮ್ನೆ ಏನೇನೋ ಮಾತಾಡ್ಬೇಡ. ಏಯ್, ಸಾಕ್ ಸುಮ್ನೆ ಇರೆ. ನಿನಗೇನೇ ಕೊರತೆ ಆಗಿದೆ? ನೀನ್ ಯಾಕೆ ಅವನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡಿತಾ ಇದೀಯಾ? ಮದ್ವೆ ಬೇಡ ಅಂತ ಈಗ ಹೇಳು. ಅವನ್ಕಿಂತ ಒಳ್ಳೆ ಗಂಡನ ನಾನು ಹುಡುಕ್ತೀನಿ. ನಿನ್ ಓದಿಗೆ ಅಂತಸ್ತಿಗೆ ಸರಿ ಹೋಗಂತ ಗಂಡು ಬೇಕಾದಷ್ಟು ಸಿಕ್ಕುತ್ತೆ ಕಣೆ. ಅಮ್ಮ, ನನ್ನನ್ನ ಎಷ್ಟು ಗಂಡುಗಳಿಗೆ ಮದುವೆ ಮಾಡ್ಕೊಡ್ಬೇಕು ಅಂತಿದ್ಯಾ? ಚಾರು, ಏನಮ್ಮ ಇದು? ಅಮ್ಮನ ಹತ್ರ ಮಾತಾಡೋ ಮಾತಾ ಇದು? ಹೇಳಮ್ಮ, ನನ್ನನ್ನ ಎಷ್ಟು ಗಂಡುಗಳಿಗೆ ಮದುವೆ ಮಾಡ್ಕೊಡ್ಬೇಕು ಅಂತಿದ್ಯಾ? ಬರೋರೆಲ್ಲ ಒಳ್ಳೆಯವ್ರಾಗಿರ್ತಾರೆ ಅಂತ ನಿಂಗೆ ಗೊತ್ತಾ? ಸುಮ್ನೆ ಮಾತಾಡ್ಬೇಡ ಕಣೆ, ಹೋಗೆ. ನಿನಗ ಅಮ್ಮನೂ ಮುಖ್ಯ ಅಲ್ಲ, ಅಪ್ಪನೂ ಮುಖ್ಯ ಅಲ್ಲ, ನಮ್ ಸ್ವಂತ ಬಂಧು ಬಳಗ ಯಾರು ನಿನಗೆ ಮುಖ್ಯ ಅಲ್ಲ. ಅವನ್ ಸಂತೋಷನೇ ನಿನಗೆ ಮುಖ್ಯ. ಯಾಕೆ ಯಾಕೆ ನಮಗಿಂತ ಪರಿಸ್ಥಿತಿ ತಂದು ನಮ್ಮನ್ನ ಸಾಯಿಸ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ನನಗೆ ಹಸುವಾಗ್ತಿದೆ. ಕಾಫಿ ಮಾಡ್ಕೊಂಡು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. ದೊಡ್ಡಮ್ಮ, ನಿಮಗೆ ಕಾಫಿ ಬೇಕಾ? ಏಯ್ ಚಾರು, ಚಾರು, ಏಯ್ ಚಾರು ನಿಂತ್ಕೊಳ್ಳೆ. ಏಯ್ ಚಾರು ನಿಂತ್ಕೊಳ್ಳೆ. ನಿನ್ ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ? ನಮಗ್ ನೋವಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ಯಾ? ಸಾರಿ ನಮ್ಮ ಪಪ್ಪನ ಮನ್ಸು, ನಿಮ್ಮ ಮನ್ಸು ನಾನು ಯಾವತ್ತೂ ಅರ್ಥ ಮಾಡ್ಕೊಂಡೇ ಇಲ್ಲ. ಅದ್ ತಪ್ಪೆ. ಹಾಗಲ್ಲಮ್ಮ ಚಾರು. ಪಪ್ಪನ ಮನ್ಸು ಅರ್ಥ ಮಾಡ್ಕೊಂಡಿರೋ ನನಗೆ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ಲೇ ಇಲ್ಲ. ನೀವೇನೋ ಕೋಪದಲ್ಲಿ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದೀರಾ ಅನ್ಕೊಂಡೆ. ಹಾಗಲ್ಲಮ್ಮ ಚಾರು, ನೀನು ಹೋದ್ ಮನೇಲಿ ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಮದುವೆನ ಬೇಡ ಅಂತ ಹೇಳ್ದೆ ಕಣೆ, ಅಷ್ಟೇ. ನನಗೂ ಅರ್ಥ ಆಗುತ್ತಮ್ಮ. ಸರಿ, ಈ ಮದ್ವೆ ನಿಲ್ಲಿಸ್ಬಿಡೋಣ. ಆದ್ರೆ ಈ ಮದ್ವೆನ ಏನಂತ ಹೇಳಿ ನಿಲ್ಸೋದು ಗೊತ್ತಾಗ್ತಿಲ್ವಲ್ಲಮ್ಮ? ಅದ್ ನನಗೆ ಗೊತ್ತಮ್ಮ. ಈ ಮದ್ವೆ ನಿಲ್ಸೋಕೆ ಒಂದೇ ಒಂದ್ ದಾರಿ ಇದೆ. ಹೇಳಮ್ಮ ಚಾರು, ಯಾವುದೇ ಆಗಿದ್ರು ಅದನ್ನ ತಕ್ಷಣ ಮಾಡೋಣ. ಇದಕ್ಕಿರೋದು ಒಂದೇ ಒಂದ್ ದಾರಿ ಅಂದ್ರೆ ಹಾ, ನಾನ್ ಸಾಯೋದು. ಏನಮ್ಮ ಚಾರು, ಎಂತ ಮಾತಾಡ್ಬಿಟ್ಟೆ ನೀನು? ನಿನ್ ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಈ ಮದ್ವೆನ ನಿಲ್ಸ್ಬಿಡೋಣ ಅಂತ ನಾನು ಹೇಳ್ತೀನೇನೆ. ಇಲ್ಲಮ್ಮ, ನಿನಗಿಷ್ಟ ಇಲ್ದಿರೋ ಕೆಲ್ಸನ ನಾನು ಯಾವತ್ತೂ ಮಾಡಲ್ಲ. ಚಾರು, ನಿನ್ ಸಂತೋಷನೇ ನಿನ್ ತಾಯಿ ಸಂತೋಷನಮ್ಮ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಾನೆ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತಾನೆ ನಾನು ಈ ಮದ್ವೆನ ಬೇಡ ಅಂತ ಹೇಳ್ದೆ ಕಣೆ. ನೀನ್ ಇಷ್ಟೊಂದು ನೋವು ತಿಂತಿ ಅಂತ ಗೊತ್ತಿದ್ರೆ ನಾನು ಒಂದ್ ಮಾತು ಆಡ್ತಾ ಇರ್ಲಿಲ್ಲಮ್ಮ, ಒಂದ್ ಮಾತು ಆಡ್ತಾ ಇರ್ಲಿಲ್ಲ ಕಣೆ. ಅಳ್ಬೇಡ ಕಣಮ್ಮ, ಅಳ್ಬೇಡ ಕಣೆ. ನೋಡಮ್ಮ, ಖುಷಿಯಿಂದ ಅದ್ದೂರಿಯಾಗಿ ಮದುವೆ ಮಾಡೋಣ, ಸರಿನಾ?
ಚಾರು